ಸ್ನೇಹಿತರೆ ನಮಸ್ಕಾರ. ಸಾಮಾನ್ಯವಾಗಿ ಈಗ ಎಲ್ಲರಿಗೂ ಇರುವಂತ ಒಂದು ಸಮಸ್ಯೆ ಅಂದ್ರೆ ಬಹಳಷ್ಟು ಜನರಲ್ಲಿ ಇರುವಂತದ್ದು ಚರ್ಮದ ಸಮಸ್ಯೆಗಳಲ್ಲಿ. ನೀವೇನು ಬಹಳ ಸುಂದರವಾಗಿ ಕಾಣಬೇಕು, ಚೆನ್ನಾಗಿರ್ಬೇಕು ಅನ್ನುವಂಥ ಬಯಸುವಂಥದ್ದು ಸರ್ವೇ ಸಾಮಾನ್ಯ. ಅದು ಮನುಷ್ಯನ ಸಹಜ ಗುಣ. ಆ ಸಂದರ್ಭದಲ್ಲಿ ಕೆಲವರಿಗೆ ಮುಖದಲ್ಲಿ ಮಡುವೆಗಳಾಗುವಂಥದ್ದು, ಹಾಗೆ ಕಲೆಗಳಾಗುವಂಥದ್ದು, ಹಾಗೆ ಇನ್ನು ಕೆಲವರಿಗೆ ಬಹಳ ಸಮಸ್ಯೆ ಕಾಡುವಂಥದ್ದು ಬಿಳಿ ಸಿಬ್ಬು ಮತ್ತು ಕರಿ ಸಿಬ್ಬು ಮೈಯೆಲ್ಲ ಆಗಿರ್ತದೆ. ಪಾಪ ಅವರು ಬಹಳಷ್ಟು ಕಷ್ಟಪಟ್ಟಿರ್ತಾರೆ, ಆದರೂ ಸಹ ಅದನ್ನ ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಆಗಲ್ಲ. ಅಂತ ಒಂದು ಬಿಳಿಯ ಸಿಬ್ಬು ಮತ್ತು ಕರಿಯ ಸಿಬ್ಬನ್ನ ಬಹಳ ಸರಳವಾದ ಒಂದು ಮನೆಯ ಮದ್ದಿನ ಮೂಲಕ ನೀವು ಪರಿಹಾರವನ್ನ ಮಾಡ್ಕೋಬಹುದು, ಗುಣಪಡಿಸ್ಕೋಬಹುದು. ಆ ಒಂದು ಸರಳ ವಿಧಾನವನ್ನ ಇವತ್ತು ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಸರಳವಾದ ಮನೆಯ ಮದ್ದು, ಆದ್ರೆ ಅವಶ್ಯಕತೆ ಇರುವಂತದ್ದು ಶ್ರೀಗಂಧದ ಚಕ್ಕೆ. ನೋಡಿ, ಇಲ್ಲಿ ನಮ್ಮದೇ ಆದಂತ ಒಂದು ನಮ್ಮ ತೋಟದಲ್ಲಿ ಬೆಳೆದಿದ್ದಂತ ಈ ಒಂದು ಶ್ರೀಗಂಧದ ಚಕ್ಕೆ, ಇದು ತುಂಡು. ಈ ಶ್ರೀಗಂಧದ ತುಂಡು ಈ ಒಂದು ಸಮಸ್ಯೆಗೆ, ಬಿಳಿ ಸಿಬ್ಬು ಮತ್ತು ಕರಿಯ ಸಿಬ್ಬನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಅವಶ್ಯಕವಾಗಿ ಬೇಕಾಗ್ತದೆ. ಇಂಥ ಬಹಳ ನೋಡಿ ಇಲ್ಲಿ ಇಟ್ಟಿರುವಂಥದ್ದು ಬಹಳ ಅದ್ಭುತವಾದಂತ ಗುಣವನ್ನು ಹೊಂದಿರುವಂತ ಸಹಜವಾಗಿ ಬೆಳೆದಂತ ಶ್ರೀಗಂಧದ ತುಂಡು. ಅದರ ಜೊತೆಯಲ್ಲಿ ಒಂದು ಅರಿಶಿಣ. ಎಲ್ಲದ ಅರಿಶಿಣ ಇನ್ನೇ ನಿಮಗೆ ಸರಳವಾಗಿ ಸಿಗ್ತದೆ. ಜೊತೆಯಲ್ಲಿ ನಿಂಬೆಹಣ್ಣು. ಇಷ್ಟು ಈ 3 ಪದಾರ್ಥಗಳು ಇದ್ರೆ ಸಾಕು, ನಿಮ್ಮ ಬಿಳಿಯ ಸಿಬ್ಬು ಮತ್ತು ಕರಿಯ ಸಿಬ್ಬನ್ನ ಅಲ್ಪ ಸಮಯದಲ್ಲೇ ಸಂಪೂರ್ಣವಾಗಿ ನೀವು ನಿವಾರಣೆಯನ್ನ ಮಾಡಿಕೊಳ್ಳುವಂತ ಒಂದು ಚಿಕಿತ್ಸೆಯನ್ನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ನೀವು ಮಾಡ್ಬೇಕಾದಿಷ್ಟೇ, ಒಂದು ನಿಂಬೆ ಹುಳಿಯನ್ನ ಹಿಂಡ್ಕೊಳ್ಳಿ. ನಿಂಬೆ ಹುಳಿ ಹಿಂಡ್ಕೊಂಡು ನೋಡಿ, ಈ ತರ ಬೀಜವನ್ನ ತೆಗೆದು ಈ ನಿಂಬೆ ಹುಳಿಯನ್ನ ಹಿಂಡ್ಕೊಳ್ಳಿ. ಈಗ ನೋಡಿ, ರಸವನ್ನ ಹಿಂಡ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ರಸವನ್ನ ಹಿಂಡ್ಕೊಂಡು ಈ ಬೀಜವನ್ನ ತೆಗೆದು ಬಿಡಿ. ಏನು ಬೀಜವನ್ನ ತೆಗೆದು ಈ ಅರಿಶಿಣದ ಕೊಂಬೆಯನ್ನ ಇದರಲ್ಲಿ ತೇಯ್ಬೇಕು. ನೋಡಿ, ಈ ರೀತಿ ತೇಯ್ಬೇಕು. ಚೆನ್ನಾಗಿ ಅರಿಶಿಣದ ಕೊಂಬನ್ನ ತೇಯ್ಬೇಕು. ಅದು ಅರಿಶಿಣ ಆ ನಿಂಬೆ ಹುಳಿಯ ಜೊತೆಯಲ್ಲಿ ಮಿಶ್ರಣ ಆಗ್ತದೆ. ನೀವು ಕುಟ್ಟಿ ಪುಡಿ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿ ಕೊಂಬನ್ನ ತೇಯ್ತಾ ಹೋದ್ರೆ ಬಹಳ ನಯಸ್ಸಾಗಿ ಗಂಧ ಅದು ನಿಂಬೆ ಹುಳಿ ಜೊತೆ ಸೇರ್ಕೊಂಡು ಅದರ ಅಂಶ ನಿಮಗೆ ಸಿಗ್ತದೆ. ನೋಡಿ, ನಾನೀಗ ಅರಿಶಿಣವನ್ನ ತೇಯ್ತಾ ಇದ್ದೀನಿ. ಅದು ಪೇಸ್ಟ್ ತರ ಬರ್ತದೆ, ಪೇಸ್ಟ್ ತರ ಆಗ್ತದೆ. ಬೇಕಾದ್ರೆ ಮತ್ತೆ ನೀವು ನಿಂಬೆ ಹುಳಿಯನ್ನ ಹಿಂಡ್ಕೋಬೇಕು. ನೋಡಿ, ಮತ್ತೆ ನಿಂಬೆ ಹುಳಿ ಅವಶ್ಯಕತೆ ಬೇಕಾದ್ರೆ ಮತ್ತೆ ಹಚ್ಕೊಳ್ಳಿ. ಅದೇ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಇದನ್ನ ಗಂಧವನ್ನ ರೆಡಿ ಮಾಡ್ಕೋಬೇಕು. ಈ ಪೇಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳಿ. ಇದೇ ತರ ತೇಯ್ದೆ ಮಾಡ್ಕೋಬೇಕು. ಇದು ಯಾವುದೇ ರಾಸಾಯನಿಕವಿಲ್ಲದಲೇ ಬೆಳೆದಂತ ಸಾವಯವ ಕೃಷಿಯಲ್ಲಿ ಬೆಳೆದಂತ ಅರಿಶಿಣದ ಕೊಂಬು ಇದು. ನೋಡಿ, ಇದಕ್ಕೆ ಯಾವುದೇ ಕೆಮಿಕಲ್ ಹಾಕಿಲ್ಲ. ಈ ತರದ ಅರಿಶಿಣದ ಕೊಂಬಾದ್ರೆ ತುಂಬಾ ಶ್ರೇಷ್ಠವಾಗಿರ್ತದೆ. ಈಗ ನೋಡಿ, ಈ ತರ ನೋಡಿ, ಈಗ ನಾನು ಇದನ್ನು ತೆಗೆದಿದ್ದೇನೆ. ಅರಿಶಿಣದ ಗಂಧ ಯಾವ ರೀತಿ ಬಂದಿದೆ ಅನ್ನೋದನ್ನ ನೀವು ಗಮನಿಸಬಹುದು. ನಂತರ ಇದರಲ್ಲೇ ಇಷ್ಟು ತೆಗೆದುಕೊಂಡಾದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ತೆಗೆದುಕೊಳ್ಳಿ. ಈ ಕಡೆಗೆ ಇಟ್ಬಿಡಿ. ಮತ್ತೆ ಒಂದ್ ಸ್ವಲ್ಪ ನಿಂಬೆ ಹುಳಿಯನ್ನ ಹಿಂಡ್ಕೊಂಡು ಇನ್ನೊಂದು 4-6 ಅಡಿ ಹಿಂಡ್ಕೊಂಡು ಇದರಲ್ಲೇನೆ ಈ ಶ್ರೀಗಂಧದ ಕೊರಡನ್ನ ತೆಗೆಯಬೇಕು. ಈಗ ನೋಡಿ, ಈ ಶ್ರೀಗಂಧದ ಕೊರಡನ್ನ ಈ ರೀತಿ ತೆಗೆಯಬೇಕು. ಈ ರೀತಿ ತೆಗೆಯಬೇಕು. ಅರಿಶಿಣ ಮತ್ತು ಶ್ರೀಗಂಧ ಎರಡೂ ಸಹ ಮಿಶ್ರಣ ಆಗಿ ಆ ಪೇಸ್ಟ್ ರೆಡಿ ಆಗ್ತದೆ. ನೋಡಿ, ಶ್ರೀಗಂಧದ ಆ ಒಂದು ಘಮಘಮಿಸುವಂತ ಅಂಶ ಹೊರ ಬರ್ತಾ ಇದೆ, ಅರಿಶಿಣದ ಜೊತೆ ಸೇರ್ತಾ ಇದೆ.
ಅರಿಶಿಣದ ಬಣ್ಣ ಬದಲಾವಣೆ ಆಗ್ತಾ ಇರುವುದನ್ನ ನೀವು ಗಮನಿಸಬಹುದು. ನೋಡಿ, ಶ್ರೀಗಂಧ ಮತ್ತೆ ಅರಿಶಿಣ, ನಿಂಬೆ ಹುಳಿ, ಈ ಮೂರರ ಈ ಗಂಧವನ್ನ ನೀವು ಎಲ್ಲಿ ಬಿಳಿ ಸಿಬ್ಬಿರ್ತದೋ, ಕರಿ ಸಿಬ್ಬಿರ್ತದೋ ಅಥವಾ ಮೊಡವೆಗಳಿರ್ತವೋ ಆ ಭಾಗಕ್ಕೆ ಇದನ್ನು ಹಚ್ಕೊಂಡ್ರೆ ನಿಮ್ಮ ಯಾವುದೇ ಕಲೆಗಳು ಉಳಿದ ಹಾಗೆ ಅದು ಬಿಳಿ ಸಿಬ್ಬು, ಕರಿ ಸಿಬ್ಬು ನಿವಾರಣೆ ಆಗ್ತದೆ. ಹೀಗೇನೆ ಪ್ರತಿನಿತ್ಯ ನೀವು ಹಚ್ಕೊಳ್ತಾ ಹೋಗಿ ಒಂದು 4-6 ದಿನದಲ್ಲೇ ಅದು ಮಾಯವಾಗಿ ಹೋಗ್ತದೆ. ಬಿಳಿ ಸಿಬ್ಬು ಮತ್ತು ಕರಿ ಸಿಬ್ಬು ಮಾಯವಾಗ್ತದೆ, ಇರದೇ ಇಲ್ಲ. ಏನಪ್ಪಾ ಇಷ್ಟು ಬೇಗ ಗುಣ ಆತ ಅಂತೇಳಿ ನಿಮಗೆ ಆಶ್ಚರ್ಯ ಆಗೋ ರೀತಿಯಲ್ಲಿ ಇದು ನಿಮಗೆ ಫಲಿತಾಂಶವನ್ನ ಕೊಡುತ್ತದೆ.